ಮಾತ್ರ ಇದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಗುರು. ಇದು ಮಾತ್ರ ಒಂಥರ ಡಿಫ್ರೆಂಟ್ ರೈಡ್ ಹತ್ರನೇ ಐತೆ. ಹಾಯ್ ಗೈಸ್, ಎಲ್ಲರಿಗೂ ಇವತ್ತು ಏನಪ್ಪ ಅಂತಂದರೆ ಛತ್ರಿದು ಬಂದುಬಿಟ್ಟು ಆರ್ಡರ್ ಮಾಡಿಬಿಟ್ಟಿದ್ದೀರಿ. ಅವ್ರಿಗೆ ಅಡ್ವಾನ್ಸ್ ಆಗಿಬಿಟ್ಟಿದ್ದೀನಿ. ಸೊ ಇವತ್ತು ಸಾಟರ್ಡೆ. ಸೊ ಅವ್ರು ಬಂದ್ಬಿಟ್ಟು ಸಂಡೇ ಬರ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ಡಿಲೇ ಆಗೋಯಿತು. 15th ಮಾಡಿಸ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ಲೇಟ್ ಆಗೋಯಿತು. ಮತ್ತು ಅವ್ರ ಪಕ್ಕ ನಾಳೆ ಬರ್ತಾರೆ. ಮೇಕಿಂಗ್ ವೀಡಿಯೋ ಮತ್ತು ಏನೇನು ಚಾರ್ಜಸ್ ಎಲ್ಲ ಬಂದ್ಬಿಟ್ಟು ನಾನು ನಾಳೆ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟರಲ್ಲಿ ಫ್ರೆಂಡ್ಸ್ ಬಂದುಬಿಟ್ಟು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರೋಣ, ಒಂದು ರೆಸಾರ್ಟ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಇದನ್ನು ಕೂಡ ಲಾಸ್ಟ್ ಟೈಮ್ ಬ್ಲಾಗ್ ತುಂಬ ಜನಕ್ಕೆ ಇಷ್ಟ ಆಯಿತು. ಬ್ರೋ ಹಾಕಿ ಬ್ಲಾಗ್ ಅಂತ ಹೇಳಿದರು. ಇದು ಕೂಡ ತುಂಬ ಲ್ಯಾಗ್ ಏನು ಮಾಡಲ್ಲ. ಬ್ಲಾಗ್ ತುಂಬ ಚೆನ್ನಾಗಿರ್ತೈತೆ. ಯಾಕಂದರೆ ರೆಸಾರ್ಟಲ್ಲಿ ತುಂಬ ಫನ್ ಇರ್ತೈತೆ. ಒಂದು 17 ಜನ ಹೋಗ್ತಾಯಿದ್ದೀರಿ. ಸೊ ಬನ್ನಿ ನೋಡೋಣ. ಸೊ ನಾನು ಕೆಳಗಡೆ ಬಂದಿದ್ದ ತಕ್ಷಣ ನಮ್ಮ ವಿಜಯ್ ದಿ ಬಾಡಿ ಬಿಲ್ಡರ್ ಬಂದುಬಿಟ್ಟು ನಾನು ಪಿಕ್ ಮಾಡ್ಕೊಳಕ್ಕೆ ಬಂದ. ಸೊ ಹೆಲ್ಮೆಟ್ ಎತ್ಕೊಂಡ್ಬಿಟ್ಟು ಇವತ್ತು ಅವ್ರ ಗಾಡಿದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗಿರೋ ಅಲ್ಲಿಂದ. ಹೋಗೋ ದಾರಿದಲ್ಲಿ ಬಂದುಬಿಟ್ಟು ಫೇಮಸ್ ಹೋಟ್ಲಲ್ಲಿ ಮೀನಾಕ್ಷಿ ಹೋಟ್ಲಲ್ಲಿ ಬಂದುಬಿಟ್ಟು ದೋಸೆ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಸಿದ್ರಿ. ನೋಡ್ತೀರಾ ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಸೊ ಒಬ್ಬೊಬ್ಬರಾಗೆ ಬರೋದು ಸ್ಟಾರ್ಟ್ ಮಾಡಿದ್ರು. ನಾವು ಎಷ್ಟೇ ಜಲ್ದಿ ಬನ್ನಿ ಅಂತ ಹೇಳಿದ್ರು ಕೂಡ ಒಬ್ಬರಲ್ಲ ಇಬ್ಬರು ಲೇಟ್ ಮಾಡೇ ಮಾಡ್ತಾರೆ. ಸೊ ಅದೇ ಥರ ಇನ್ನೂ ಇಬ್ಬರಿಗೆ ವೆಯ್ಟ್ ಮಾಡ್ತಾ ಸೊ ಫೈನಲಿ ಎಲ್ಲ ಬಂದು ರೀಚ್ ಆಗಿಬಿಟ್ರು. ಸೊ ನನ್ನ ಗಾಡಿ ಓಡಿಸಿ ಬುಲೆಟ್ನ ಎತ್ತಿ ಒಂದು ಗಿತ ಓಡಿಸಿದ್ರೆ ಯಾವುದೋ ಸೈಕಲ್ ಓಡಿಸ್ದಂಗೆ ಆಯ್ತು ನನಗೆ. ಸೊ ಗೈಸ್, ಇವಾಗ ಗಾಡಿಗಳೆಲ್ಲ ಎತ್ಕೊಂಡ್ಬಿಟ್ಟು ಎಲ್ಲರೂ ಓಟ್ರಿ ಸ್ಟಾರ್ಟ್ ಆಗಿದ್ರಿ ಇಲ್ಲಿಂದ. ಬರೀ ಇಂಥದೆಯ ಈ ಅಪ್ಪ ಹೋಗೋ ದಾರಿದಲ್ಲಿ ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಹೇಳೋದೇ ಬೇಡ, ನೀವೇ ನೋಡ್ಕೊಳ್ಳಿ. ಬ್ರಿಡ್ಜ್ ಫುಲ್ಲು ಬ್ಲಾಕು. ಇಲ್ಲೇ ನಮಗೆ ಒಂದು 30 ನಿಮಿಷ ಹಿಡಿದ್ಬಿಡ್ತು ಈ ಬ್ರಿಡ್ಜ್ ಕ್ರಾಸ್ ಆಗೋಕ್ಕೆ. ಬ್ರಿಡ್ಜ್ ಕ್ರಾಸ್ ಮಾಡೋದೇ ಒಂದು ತಲೆನೋವು ಅಂತ ಹೇಳಿದ್ರೆ, ಹೋಗೋ ದಾರಿಯಲ್ಲಿ ಇನ್ನೊಬ್ಬೊಂದು ಗಾಡಿ ಸ್ಟಾಪ್ ಆಗೋಯ್ತು. ಇದ್ರದ್ದು ಒಂದು ತಲೆನೋವು ತಿರ್ಗಾ. ಕಷ್ಟಪಟ್ಟು ಹಂಗೆ ಅಂತ ಹೇಳ್ಬಿಟ್ಟು ಬಂದುಬಿಟ್ರಿ. ಸೊ ಅಲ್ಲಿ ಕಡೆ ಒಂದು ರೆಸಾರ್ಟ್ ಐತೆ. ಬರೋ ದಾರಿದಲ್ಲಿ ಒಂದು ಗಾಡಿ ಟ್ರಬಲ್. ಯಾವಾಗಲೂ ಏನೋ ಒಂದು ಗ್ರೂಪಲ್ಲಿ ಒಂದು ಬರ್ತಾಯಿದ್ರಿ ಅಂತ ಹೇಳಿದ್ರೆ ಯಾವುದೋ ಒಂದು ಗ್ರೂಪಲ್ಲಿ ಏನೋ ಒಂದು ಇದ್ದೇ ಇರುತ್ತೆ. ಯಾವುದೋ ಒಂದು ಫ್ರೆಂಡ್ ಬರ್ದಿರ ಹೋಗ್ತಾನೆ, ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಕಾಟ ಇದ್ದೇ ಇರುತ್ತೆ. ಅದೇ ಥರ ನಮಗೂ ಆಯಿತು. ಸೊ ಇವಾಗ ರೆಸಾರ್ಟ್ ಹತ್ರ ಬಂದ್ರಿ. ಇನ್ನೂ ಇಬ್ಬರು ಬ್ಯಾಕಲ್ಲೇ ಇದ್ದಾರೆ. ಹೊರಗಡೆ ಹೋಗ್ತಾಯಿದ್ದು ನೋಡೋಣ ಏನೇನಾಗುತ್ತೆ. ಇನ್ನೂ ನಾಳೆ ಒಂದು ದಿವಸ ಅಷ್ಟೇ, ನೈಟು ಫೈರ್ ಕ್ಯಾಂಪೆಲ್ಲ ಇದೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಗಾಡಿ ಪಾರ್ಕ್ ಮಾಡಿಬಿಟ್ಟು ತಿರ್ಗಾ ವಾಪಸ್ ಬರ್ತಾಯಿದ್ರಿ. ಸೊ ಬಾತುಕೋಳಿಗಳು ಬಂದುಬಿಟ್ಟು ನಮ್ಮನ್ನ ರೆಸಾರ್ಟ್ಗೆ ಸ್ವಾಗತ ಮಾಡ್ಕೊತು. ಸೊ ಡೈರೆಕ್ಟಾಗಿ ಫಸ್ಟು ನಾವು ಬಂದುಬಿಟ್ಟು ರಿಜಿಸ್ಟ್ರೇಷನ್ ಡೆಸ್ಕ್ ಹತ್ರ ಹೋಗ್ಬಿಟ್ಟು ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಪಾಸಸ್ ಎಲ್ಲ ಈಸ್ಕೊಂಡ್ಬಿಟ್ಟು ಸೊ ಎಲ್ಲ ಏನು ಹಿಂಗೆ ಅಂತ ಹೇಳ್ಬಿಟ್ಟೆಲ್ಲ ತಿಳ್ಕೊಂಡು ಇವಾಗ ರಿಜಿಸ್ಟ್ರೇಷನ್ ಎಲ್ಲ ನಡೆದಿದೆ. ವಾಟರ್ ಫಾಲ್ಸ್ ರಿಜಿಸ್ಟ್ರೇಷನ್ ನಡ್ಕೊಂಡು ತಿರ್ಗಾ ಹೊರಗಡೆ ಹೋಗ್ತಾಯಿದ್ದೀರಿ. ಎಲ್ಲ ನಿಮ್ಗೆ ತೋರಿಸ್ತೀನಿ, ಎಲ್ಲ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಏನೇನಾಯ್ತು ಅಂತ ಹೇಳ್ಬಿಟ್ಟು. ನೆಲಮಂಗಲದಲ್ಲಿ ಯಾವುದೋ ರೆಸಾರ್ಟ್, RR ರೆಸಾರ್ಟ್ ಅಂತಿದ್ದು. ಸೊ ನೋಡೋಣ ಏನೇನು ಬರುತ್ತೆ ಒಳಗಡೆ ಅಂತ ಹೇಳ್ಬಿಟ್ಟು. ಸೊ ಒಳಗಡೆ ಬಂದಿದ ತಕ್ಷಣ ಯಾವುದು ವೆಲ್ಕಮ್ ಡ್ರಿಂಕ್ ಕೊಟ್ಟಿಲ್ಲ. ಡೈರೆಕ್ಟಾಗಿ ಬಂದುಬಿಟ್ಟು ನಾವು ಬಂದಿರೋ ಟೈಮಲ್ಲಿ ಲಂಚ್ ಟೈಮ್ ಆಗೋಯಿತು. ಸೊ ಎಲ್ಲ ಸ್ಟಾರ್ಟರ್ಸ್ ತಿಂದುಬಿಟ್ಟು ಡೈರೆಕ್ಟಾಗಿ ನೀವು ಬಫೆಟ್ ಸಿಸ್ಟಮ್ಗೆ ಹೋಗ್ಬೋದು ಅಂತ ಹೇಳಿದರು. ಸೊ ಎಲ್ಲ ಖರಾಬ್ ಬ್ಯಾಟಿಂಗು, ಸ್ಟಾರ್ಟರ್ಸ್ನೇ ಖರಾಬ್ ಬ್ಯಾಟಿಂಗ್ ಹೊಡೆದ್ಬಿಟ್ರಿ ನಾವೆಲ್ಲ ಸೇರಿ. ಮತ್ತು ತಿರ್ಗಾ ಒಳಗಡೆ ಲಂಚ್ಗೆ ಅಂತ ಹೇಳ್ಬಿಟ್ಟು ತಿರ್ಗಾ ಅದೇ ಲೈಟಾಗಿ ಸ್ಟಾರ್ಟರ್ಸ್ ತಿಂದ್ಕೊಂಡು ಡೈರೆಕ್ಟಾಗಿ ಒಳಗಡೆ ಹೋಗ್ಬಿಟ್ಟು ಲಂಚ್ನ ಬಂದುಬಿಟ್ಟು ಲೈಟಾಗಿ ತಿಂದ್ರಿ. ಯಾಕಂದರೆ ಫಸ್ಟೇ ಸ್ಟಾರ್ಟರ್ಸ್ನೇ ಫುಲ್ ತಿಂದುಬಿಟ್ಟಿದ್ರು. ಸೊ ಅಷ್ಟು ತಿನ್ನೋಕ್ಕಾಗಿ ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಸೊ ಇಲ್ಲಿ ಬಂದ್ರಿ. ಇವಾಗ ಲಗೇಜ್ ಎಲ್ಲ ಒಳಗಡೆ ಇಕ್ಬೇಕು. ಮತ್ತು ಇಲ್ಲೆಲ್ಲ ಕುತ್ಕೊಂಡಿದ್ದಾರೆ ಎಲ್ಲರೂ. ಸೊ ಎಲ್ಲ ತೋರಿಸ್ತೀನಿ ಆದಷ್ಟು. ವ್ಲಾಗ್ ಬಂದ್ಬಿಟ್ಟು ಬೋರಿಂಗ್ ಆಗಿರಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಫನ್ನೆಲ್ಲ ಸ್ಟಾರ್ಟ್ ಆಗೈತೆ. ಇವಾಗ ಬಂದ್ಬಿಟ್ಟು ಸ್ವಲ್ಪ ಫನ್ ಆಯಿತು, ಆದರೆ ವೀಡಿಯೋ ಹಿಡ್ಕೊಳಕ್ಕಾಗಿಲ್ಲ. ಇವಾಗಿಂದ ಫನ್ ಸ್ಟಾರ್ಟ್ ಆಗೈತೆ. ನೋಡೋಣ ಏನೇನಾಗೈತೆ ಅಂತ. ಇಲ್ಲಿ ಬಂದುಬಿಟ್ರೆ ಮಾತ್ರ ದಯವಿಟ್ಟು ಯಾರಾದರೂ ಇಲ್ಲಿ ನೀರು ಬಾಟ್ಲುಗಳೈತೆ ಅಂತ ಹೇಳ್ಬಿಟ್ಟು ಅಲ್ಲಿ ಇಕ್ತಾರಲ್ಲ, ಅದನ್ನು ಓಪನ್ ಮಾಡಿ ಕುಡಿಬೇಡ್ರಿ ದಯವಿಟ್ಟು. ವಾಟರ್ ಈಸ್ಕೊಂಡ್ರಿ ಒಂದು 30 ರೂಪಾಯಿ 40 ರೂಪಾಯಿ ಹೋದರೆ ಪರವಾಗಿಲ್ಲ. ಸ್ವಲ್ಪ 10 ರೂಪಾಯಿ ಜಾಸ್ತಿನೇ ಮಾಡ್ತಾರೆ. ಆದರೆ ಆ ನೀರು ಬಾಟ್ಲೆಲ್ಲ ನೀವು ಕುಡಿಯೋಕ್ಕೆ ಮುಂಚೆ ವಾಸನೆ ನೋಡ್ಬಿಟ್ಟು ಕುಡಿ, ಸರಿನಾ? ವಾಸನೆ ಬರೀತಾವಮ್ಮ, ಚೆನ್ನಾಗಿಲ್ಲ ಅಷ್ಟೆಲ್ಲ ನೀರು ಇದ್ರಲ್ಲಿ ಬಂದ್ಬಿಟ್ಟು ತುಂಬ ವಾಸನೆ ಬರ್ತೈತೆ. ಸೊ ದಯವಿಟ್ಟು ಸ್ವಲ್ಪ ನೋಡ್ಕೊಂಬಿಟ್ಟು ಎಲ್ಲ ಏನೇನು ಏನು ತಿಂದ್ರು ಎಲ್ಲ ಬಂದ್ಬಿಟ್ಟು ನೋಡಿಬಿಟ್ಟು ತಿನ್ನಿ ಕುಡೀರಿ, ಸರಿನಾ? ನನ್ನ ಸೈಡಿಂದ ನಾನು ಇದೊಂದೆಲ್ಲ ಇಷ್ಟಪಡ್ತೀನಿ. ಇವಾಗ ಬಂದುಬಿಟ್ಟು ಟೆಂಟ್ಗಳು ಬಂದುಬಿಟ್ಟು ಅವ್ರು ಅಲಾಕೌಟ್ ಮಾಡಿದ್ದಾರೆ. ಸೊ ಅದನ್ನು ಬಂದುಬಿಟ್ಟು ಟೆಂಟ್ಗಳು, ಯಾಕಂದರೆ ರೂಮ್ಗಳು ಇಸ್ಕೊಂಡಿಲ್ಲ, ಟೆಂಟ್ಗಳು ಇಸ್ಕೊಂಡಿದ್ದೀರಿ. ಸೊ ನೋಡೋಣ ಬನ್ನಿ. ಗೈಸ್ ಇವಾಗ ಬಂದುಬಿಟ್ಟು ಟೆಂಟು ತುಂಬ ಚಿಕ್ಕದಾಗೈತೆ, ಆದರೂ ಪರವಾಗಿಲ್ಲ, ಸಗದಾಗೈತೆ. ಟೆಂಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಫಸ್ಟು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸೊ ಎಲ್ಲ ಬಂದುಬಿಟ್ಟು ರೀಚ್ ಆಗಿಬಿಟ್ಟಿದ್ರಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡೋಣ. ಇದೆಲ್ಲ ಬಂದುಬಿಟ್ಟು ಕೊಟ್ಟವ್ರು, ಇದೆಲ್ಲ ಎಷ್ಟು ನಿಮಿಷದ ಕೈಯಲ್ಲಿರೋದು ಕೊಡೋ ಗೊತ್ತಿಲ್ಲ. ಬ್ಯಾನ್ಗಳು ಕೈಯಲ್ಲಿ ಕಡ್ಗಾಗಳೇ ಇರೋಲ್ಲ. ಇದೆಲ್ಲ ಏನು ಲೆಕ್ಕ ನೋಡೋಣ. ಸೊ ಟೆಂಟ್ ನಂಬರ್ T23 ಕೊಟ್ಟಿದ್ದಾರೆ. ತಿಂದಿದ ತಕ್ಷಣ ಸ್ವಿಮ್ಮಿಂಗ್ ಹೋಗೋಣ ಅಂತಾರೆ ಎಲ್ಲರೂ ಬಂದ್ಬಿಟ್ಟು. ತಿಂದಿದ ತಕ್ಷಣ ಸ್ವಿಮ್ಮಿಂಗ್ ಹೋದರೆ ವಾಂತಿ ಬರುತ್ತೆ ಅಂತ ಹೇಳಿದ್ರೆ ಯಾರೂ ಕೇಳ್ತಾ ಇಲ್ಲ. ಸೊ ಅಲ್ಲಿಗೆ ಹೋಗೋಣ. ಹೋಗ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ. ಫುಲ್ ಜಿಮ್ಮರ್ ಇವನು, ನಮ್ಮ ಕ್ಲಾಸ್ ಜಿಮ್ಮರು ವಿಜಯ್ ರಫ್ತಾರ್ ಸಿಂಗ್ ಅಂತ.
ಫುಲ್ ಬಲ್ಕಿಂಗ್ ಅಲ್ಲಿ ಇದ್ದಾನೆ. ನೋಡಿ ಅವ್ನು ನಡೆಯೋದು ನೋಡಿ. ಗೋಯಿಂಗ್ ಟು ಸ್ವಿಮ್ಮಿಂಗ್ ಪೂಲ್. ಗೊತ್ತು ಇದೆಲ್ಲ ಬಂದ್ಬಿಟ್ಟು ಸ್ವಲ್ಪ ನಿಮಗೆ ನಂದು ಕಂಟೆಂಟೇ ಬೇರೆ ಇದು ಮಾಡ್ತಾರೆ, ಸ್ವಲ್ಪ ಕ್ರಿಂಜಾಗಿ ಅನ್ಸ್ಬೋದು. ಆದರೆ ನೋಡಿ ಲೈಫಲ್ಲಿ ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ನಾವು ಯಾವಾಗ ಗಂಟ ಇರ್ತೀವಿ ನಮ್ಗೆ ಗೊತ್ತಿಲ್ಲ. ಇರೋ ಗಂಟ ಜಾಲಿಯಾಗಿರ್ಬೇಕು. ಇದೆಲ್ಲ ಏನಕ್ಕೆ ತೋರಿಸ್ತಾ ಇದೀನಿ ಅಂತಂದರೆ ಇದು ಬಂದುಬಿಟ್ಟು ನೋಡಿ ಒಂದು ಎಂಜಾಯ್ಮೆಂಟ್ ಅಷ್ಟೇ ಇದೆಲ್ಲ. ಸೊ ಗೈಸ್ ಇಲ್ಲಿ ಬಂದುಬಿಟ್ಟು ನೋಡಿ ಪೆಟ್ಸ್ ಎಲ್ಲ ಇಕ್ಕಿದ್ದಾರೆ. ಇಲ್ಲಿ ಬಂದುಬಿಟ್ಟು ರಾಬಿಟ್ಸ್ ಐತೆ, ಇಲ್ಲಿ ಬಂದುಬಿಟ್ಟು ರಾಬಿಟ್ಸು, ಮತ್ತು ಇಲ್ಲಿ ಬಂದುಬಿಟ್ಟು ಲವ್ ಬೋಟ್ಸ್ ಎಲ್ಲ ಐತೆ, ಎಲ್ಲ ತೋರಿಸ್ತೀನಿ. ಅಯ್ಯೋ ಇಲ್ಲಿ ಪ್ಯಾರೆಟ್ ಐತೆ. ಬಂದ್ಬಿಟ್ಟು ಯಾವುದೋ ಕೋಲಿ ಐತೆ. ಇದು ಯಾವ ಕೋಲಿ ಅಂತ ಕಮೆಂಟ್ ಮಾಡಿ ನೋಡೋಣ. ಮತ್ತೆ ಇಲ್ಲಿ ಯಾವುದೋ ಕಾಕ್ಟೇಲ್ಸ್ ಐತೆ. ಏನೋ ಲೈ ಬರೀ ಇಂಥದೆಯಾ. ಲಾಸ್ಟ್ಗೆ ಹೆಂಗೋ ಒಂದು ಸ್ವಿಮ್ಮಿಂಗ್ ಪೂಲ್ ಬೇಡ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿಬಿಟ್ಟು ಆ್ಯಕ್ಟಿವಿಟೀಸ್ಗೆ ಕರ್ಕೊಂಡ್ಬಂದೆ ಎಲ್ಲರೂ ನಾನು. ಗೈಸ್ ಇವಾಗ ಬಂದುಬಿಟ್ಟು ಜಿಪ್ಲೈನ್ ಆಡಕ್ಕೆ ಹೋಗ್ತಾ ಇದ್ದೀರಿ. ಸೊ ಫಸ್ಟು ಇದೆ ಇದು. ಸೊ ಫಸ್ಟ್ ಆಬ್ಸ್ಟಿಕಲ್ ಥರ ಇದು. ಇದೆಲ್ಲ ಹೆಲ್ಮೆಟು ಆಮೇಲೆ ಚೈನ್ ಏನೇನೋ ಕೊಟ್ಟು ಕಳಿಸ್ತವ್ರೆ. ನಡ್ಕೊಂಡು ಹೋಗ್ತಾ ಇದ್ದೀರಿ. ಇಲ್ಲಿ ಇವರು ನಡ್ಕೊಂಡು ಹೋಗ್ತಾವ್ರೆ. ರಿಸಾರ್ಟ್ ಚೆನ್ನಾಗಿದೆ, ಅದು ಊರ್ ಸೈಡ್ ಮಾಡಿಕ್ಕಿದ್ದಾರೆ. ಇದನ್ನು ತುಂಬ ಚೆನ್ನಾಗಿದೆ ರಿಸಾರ್ಟ್ ಒಳಗಡೆ. ಎಲ್ಲ ಲಾಸ್ಟಲ್ಲಿ ನೋಡಿಬಿಟ್ಟು ರೇಟಿಂಗ್ ಎಷ್ಟು ಕೊಡ್ಬೋದು ಅಂತ ನೀವು ಮಾಡಿ ನೋಡೋಣ ನಾವು ಎಷ್ಟು ಕೊಡ್ಬೋದು ಅಂತ ಹೇಳ್ಬಿಟ್ಟು. ಫುಡ್ಡಲ್ಲಿ ಕಾಂಪ್ರಮೈಸ್ ಇಲ್ಲ, ಎಲ್ಲ ಚೆನ್ನಾಗಿತ್ತು. ಸೊ ಫಸ್ಟ್ ನಾನು ಹೇಳಿರೋ ಥರನೇ ಸ್ವಿಮ್ಮಿಂಗ್ ಪೂಲ್ ಬೇಡ ಅಂತ ಹೇಳ್ಬಿಟ್ಟು ನಾನು ಗೇಮ್ಸ್ ಆಡ್ಬಿಟ್ಟು ಲಾಸ್ಟಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕರ್ಕೊಂಬಂದೆ. ನೋಡೋಣ ಅಲ್ಲಿ ನೋಡಿ ಹೋಗ್ತಾವ್ರಲ್ಲಿ. ಕೂತ್ಕೊಳ್ಳಿ. ಅಲ್ಲಿ ಬಿದ್ದೋಗ್ಬಿಡ್ತೀಯ ಪಕ್ಕ. ಗೈಸ್ ಮಾ ಜಿಪ್ಲೈನು ಯಾವಪ್ಪ ಉಲ್ಟಾ ಹಾಕ್ಬಿಟ್ಟಿದ್ದೀನಿ. ಫಸ್ಟ್ ಕಿಟ ತಪ್ಪಾಗಿ ಬಿಟ್ಬಿಟ್ಟಿದ್ಕೆ ನಗ್ಬಿಟ್ರು. ಸೊ ಸೆಕೆಂಡ್ ಅಟೆಂಪ್ಟಲ್ಲಿ ಕರೆಕ್ಟಾಗಿ ಮಾಡಿದೆ ಅದನ್ನು ಕೂಡ. ಸೊ ಮಾಡಿ ಮುಗಿಸಿದ ತಕ್ಷಣ ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದುಬಿಟ್ಟು ರೈನ್ ಡ್ಯಾನ್ಸ್ ಇತ್ತು. ಸೊ ನಾವು ಬರೋಕ್ಕೆ ಮುಂಚೆನೂ ಸ್ವಲ್ಪ ಜನ ಹೋಗ್ಬಿಟ್ಟು ಆಲ್ರೆಡಿ ಒಳ್ಳೆ ಡ್ಯಾನ್ಸ್ ಇಳ್ದು ಖರಾಬಾಗಿ ಫನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಸ್ವಲ್ಪ ಜನ ವ್ಲಾಗ್ ಮಾಡ್ತಾಯಿದ್ರು, ಸ್ವಲ್ಪ ಜನ ಆಚೆ ಕುತ್ಕೊಂಡು ನೋಡ್ತಾಯಿದ್ರು. ಸೊ ಸಾಂಗ್ ವೈಬೇ ಬೇರೆ ಥರ ಇತ್ತು. ಸೊ ಹೋಗಿ ತಿರ್ಗಾ ನಾವು ಜಾಯ್ನ್ ಆಗೋಣ ಅಂತ ಹೇಳ್ಬಿಟ್ಟು ತಿರ್ಗಾ ಎಲ್ಲರನ್ನೂ ಕರ್ಕೊಂಡು ಸೊ ನಾವು ಒಳಗಡೆ ಇಲ್ದ್ರಿ. ಸೊ ಡ್ಯಾನ್ಸ್ ಮುಗಿಸ್ಕೊಂಡು ಹಂಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವಿ. ಇದು ಬಂದುಬಿಟ್ಟು ನನಗೆ ರಿಯಲಾಗಿ ಹೊಸ ಅನುಭವ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಗಾಲಿದಲ್ಲಿ ಸೈಕಲ್ ಓಡಿಸ್ತಾ ಇರೋದು ಒಂಥರ ಡಿಫ್ರೆಂಟ್ ಫೀಲ್. ಆವಾಗ ಸೈಕಲಲ್ಲಿ ಗಾಲಿದಲ್ಲಿ ವೀಲಿಂಗ್ ಹೊಡಿತದೆ, ಅದಾದಮೇಲೆ ಇದೆ. ಇವಾಗ ಬಂದುಬಿಟ್ಟು ATV ಬೈಕ್ನ ಬಂದುಬಿಟ್ಟು ಓಡಿಸೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ATV ಬೈಕ್ ಏನಪ್ಪ ಅಂತ ಹೇಳಿದ್ರೆ 4 ವೀಲರ್ ಆಯ್ತಲ್ಲ. ಸೊ ಅದೇ ಗಾಡಿ ನಾವು ಓಡಿಸ್ಬಿಟ್ಟು ಸ್ವಲ್ಪ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿಗೆ 2 ಲ್ಯಾಪ್ ಅಂದರೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಕೂಡ ಮಿಕ್ಕಿದೆಲ್ಲ ಫ್ರೀನೇ. ಸೊ ಇದು ಆಮೇಲೆ ಇದು ಮಾತ್ರ ಇದೈತೆ. ಸೊ ಅವ್ರು ಇಲ್ಲೇ ಇದ್ದಾರೆ, ಹೋಗ್ಬಿಟ್ಟು ಮಾದರಿ ಏನಂತ ನೋಡೋಣ ಬನ್ನಿ. ಸೊ ಗೈಸ್ ಇವಾಗ ಬಂದುಬಿಟ್ಟು ಗಾಡಿ ಹತ್ರ ಬಂದಿದ್ದೀರಿ. ಕ್ಯಾಮ್ರಾಮ್ಯಾನ್ ನಮ್ಮ ರಫ್ತಾರ್ ಸಿಂಗ್. ಮಾತ್ರ ಇದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಗುರು. ಇದು ಮಾತ್ರ ಒಂಥರ ಡಿಫ್ರೆಂಟ್ ರೈಡ್ ಹತ್ರನೇ ಐತೆ. ಸೊ ಸ್ವಲ್ಪ ಹೊತ್ತು ನಾವು ಬಂದುಬಿಟ್ಟು ಶೆಟ್ಲ್ ಆಡಿಬಿಟ್ಟು ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡಿಬಿಟ್ಟು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ವೀಡಿಯೋ ರೆಕಾರ್ಡ್ ಆಗಿಲ್ಲ. ಪಾಪ ಹುಡುಗರೆಲ್ಲ ಬಂದುಬಿಟ್ಟು ಕ್ರಿಕೆಟ್ ಆಡಿಬಿಟ್ಟು ಒಂದು ಹುಡುಗನ ಬಂದುಬಿಟ್ಟು ಬರೀ ಬೌಲಿಂಗ್ ಹಾಕ್ಸಿ ಹಂಗೆ ಓಡೋಗ್ಬಿಟ್ಟಿದ್ದಾರೆ. ಅವ್ನ ಪಾಪ ಅಲ್ಕೊಂಡು ಒಂದು ಸೈಡ್ಗೆ ಹೋಗ್ಬಿಟ್ಟ. ಇವನು ಬಂದ್ಬಿಟ್ಟಾನೆ, ಇವನು ಬಂದ್ಬಿಟ್ಟು ಇದರಲ್ಲಿ ಬಂದ್ಬಿಟ್ಟು ಅದರಲ್ಲಿ ಬಂದ್ಬಿಟ್ಟು ವಾಸನೆ ಹೋಗ್ಬಿಡ್ತಾ ಹಿಡಿಯೋದನ್ನ.
ಅವ್ನು ಬಂದ್ಬಿಟ್ಟಾನೆ ಅವ್ನು ಬಂದ್ಬಿಟ್ಟು ಜಲ್ದಿ ಬಂದ್ರು ಬಂದ್ಬಿಟ್ಟು ಜಲ್ದಿ ಬಂದ್ಬಿಟ್ಟು ವಾಸನೆ ಹೋಗ್ಬಿಡ್ತಾಯಿ ಹಿಡಿಯೋದನ್ನ ಇವ್ನು ಏನ್ ಮಾಡ್ಬಿಡ್ತಾನೆ ಹಿಂದೆ ಫುಲ್ ಲಾಸ್ಟ್ ಹೋಗ್ಬಿಡ್ತಾನೆ ನಾನು ಮುಂದೆ ಬಂದೆ ತಿರ್ಗಾ ಅದರಿಂದ ಆಚೆ ಇಲ್ಲ ನಾನು ಅಷ್ಟರಲ್ಲಿ ನೋಡಿ ಇದೆಲ್ಲ ನೀರು ಇವ್ರನ್ನೆಲ್ಲ ಕಾಪಾಡಕ್ ಹೋಗ್ಬಿಟ್ಟು ನನ್ನ ನೀರಲ್ಲಿ ಐಫೋನ್ ಕಡೆ ಬಿದ್ದೋಯ್ತು ಅವರು ಏನು ರಿಚಾರ್ಡ್ ತೋರಿಸ್ರಿ ಸರ್ ನೋಡಿಲ್ಲಪ್ಪ ಇದೇ ಎಕ್ಸ್ಪೀರಿಯನ್ಸ್ ಫುಲ್ ನೋಡಿ ಹೊಸ ಡ್ರೆಸ್ ಹಾಕೊಂಡೆ ಇವಾಗ ರೆಸಾರ್ಟಲ್ಲಿ ಬಂದು ಹೊಸ ಡ್ರೆಸ್ ಯಾರು ನಾವು ಇಂಪ್ರೆಸ್ ಮಾಡಬೇಕು ಸ್ವಿಮ್ಮಿಂಗ್ ಪೂಲ್ಗೆ ಔಟ್ ಬಂದೆ ಸರ್ ಡ್ರೆಸ್ ಏನ್ ಮಾಡಿದೆ ತಿರ್ಗಾ ನೆನ್ಸ್ಬಿಟ್ಟು ಗೈಸ್ ಇವಾಗ ಬಂದ್ಬಿಟ್ಟು ಇಲ್ಲಿ DJ ಆಮೇಲೆ ಫೈರ್ ಕ್ಯಾಂಪ್ ಇರುತ್ತೆ ಇವಾಗ ಇಲ್ಲಿ ಸೊ ಅದಕ್ಕೆ ಹೋಗ್ತಾ ಇದ್ದೀರಿ ನೋಡೋಣ ಇದೆಲ್ಲ ಗೊತ್ತಿಲ್ಲ ಇದೆಲ್ಲ ಹೆಂಗಿರುತ್ತೆ ಅಂತ ಫಸ್ಟ್ ಟೈಮು ಅವಾಗ ಸ್ಕೌಟ್ಸಲ್ಲಿ ಇದ್ದಾಗ ಮಾಡ್ತಾಯಿದ್ದೆ ಸ್ಕೌಟ್ಸಲ್ಲಿ ಬಂದುಬಿಟ್ಟು ರಾಜ್ಯ ಪುರಸ್ಕಾರ ರಾಷ್ಟ್ರಪತಿ ಗಂಟ ಮಾಡಿದ್ದೆ ಕೋವಿಡಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಬಿಟ್ಬಿಟ್ರೆ ರಾಜ್ಯ ಪುರಸ್ಕಾರ ಹತ್ರ ಸೊ ನೋಡಿ ಇವಾಗ ಇದ್ರ ಹತ್ರ ಹೋಗೋಣ ಏ ಆರೇ ಮಾಮ್ ಇದು ಚೇಟಲ್ಲ ಇವಾಗ ಫ್ರೆಂಡ್ದು ಬರ್ಡೇ ಇತ್ತು ಸೊ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ ಎತ್ಕೊಂಬ ಒಂದು ಆರ್ಡರ್ ಮಾಡಿದ್ರಿ ಸೊ ಇಲ್ಲೇನಪ್ಪ ಅಂತ ಹೇಳಿದ್ರೆ ಒಂದು ಅದು ಅವ್ರ ಬಿಸ್ನೆಸ್ ನಾವೇನು ಮಾತಾಡೋಕ್ಕಾಗಲ್ಲ ನೋಡಿ ಒಂದು ವಾಟರ್ ಬಾಟಲ್ ಮೇಲೆ ಅಥವಾ ಏನೇ ಇರಲಿ ಅದ್ರದ್ದೆಲ್ಲ ಬಂದ್ಬಿಟ್ಟು MRP ಜಾಸ್ತಿ ಸೇಲ್ ಮಾಡ್ತಾರೆ ಸೇಲ್ ಮಾಡಬೇಡ್ದು ಆ್ಯಕ್ಚುಲಿ ಆದರೆ ಸೇಲ್ ಮಾಡ್ತಾವ್ರೆ ಅದು ನನಗೇನಂತ ಗೊತ್ತಿಲ್ಲ ಅಥಾರಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾವ್ರೆ ಆದರೆ ಮೋಸ್ಟ್ಲಿ ನನಗೆ ಗೊತ್ತಿರೋ ಅಷ್ಟು ಅಥಾರಿಟಿ ಎಲ್ಲ ಏನೂ ಕೊಟ್ಟಿಲ್ಲ ಅದಕ್ಕೆಲ್ಲ ಕೊಡೋದು ಇಲ್ಲ MRP ಏನೂ ಜಾಸ್ತಿ ಮಾಡಬೇಡ್ದು ಮತ್ತು ಏನಂತ ಹೇಳಿದ್ರೆ ಕೇಕ್ ಆರ್ಡರ್ ಮಾಡಿರೋ ಕೇಕ್ ಕೂಡ ಕೆಟ್ಟೋಗಿದೆ ಬೇಡ ಕೇಕ್ ಕಟ್ ಮಾಡೋಕೆ ಬಂದ್ಬಿಟ್ಟು ನೋಡಿ ಕಾಸು ಚಿಂತೆ ಅಲ್ಲ ಆದರೆ ಅದನ್ನು ಕೆಟ್ಟೋಗಿಬಿಟ್ಟಿದೆ ಸೊ ನಾನಂತೂ ನೋಡಿ ಇವಾಗ ಆ ಕೇಕ್ನ ಹಂಗೆ ಫ್ರೀಸರಲ್ಲಿ ಇಟ್ಬಿಟ್ಟು ಅದಕ್ಕೂ ಜಗಳ ಏನೂ ಆಡ್ತಾಯಿಲ್ಲ ಆದರೆ ಫೋನ್ ಮಾಡಿ ಮಾತಾಡಿದ್ದೀರಿ ಅವ್ರು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಅದು ಏನಂತ ನೋಡೋಣ ಕೇಕ್ ಬಾಯಿ ಇಕ್ಕಿದ್ರೆ ಗೊತ್ತಾಗಲ್ವಾ ನಮಗೆ ಸೊ ಎಲ್ಲ ಇಲ್ಲೇ ಇದ್ದಾರೆ ಕೇಕ್ ಚೆನ್ನಾಗಿತ್ತಾ ಸೀರಿಯಸ್ ಆಗಿ ಹೇಳ್ರಿ ಕೇಕ್ ಚೆನ್ನಾಗಿತ್ತಾ ಇಲ್ಲ ಅವ್ರು ಫ್ರೆಶ್ ಆಗಿ ಮಾಡಿದಾರೆ ಅಂತ ಹೇಳ್ತಾರೆ ಬೇಕರಿದಲ್ಲಿ ಕೇಕ್ ಫಸ್ಟೇ ಇರಲ್ವಾ ನೋಡಿ ಕೇಕು ಅಲ್ಲೇ ಇದೆ ಸೊ ನಾಳೆ ಮಾತಾಡೋಣ ಅದ್ರದ್ದು ತೋರಿಸ್ತೀನಿ ನಿಮಗೆ ಅದು ಏನು ಮಾತಾಡ್ತಾರೆ ಏನಂತ ಹೇಳ್ಬಿಟ್ಟು ನೋಡೋಣ ಇಲ್ಲಿ 20 ಆಕ್ಟಿವಿಟೀಸ್ ಅಂತ ಹೇಳ್ತಾರೆ 20 ಆಕ್ಟಿವಿಟೀಸ್ ಏನು ನನಗೆ 20 ಆಕ್ಟಿವಿಟೀಸ್ ಯಾವುದೂ ಇಲ್ಲ ಒಂದು ಕರೆಕ್ಟಾಗಿ ಒಂದು 3-4 ಆಕ್ಟಿವಿಟೀಸು ಆಡಿಲ್ಲ ಸೊ ನನಗೆ ಒಬ್ಬೊಬ್ಬರಿಗೆ 2300 ಚಾರ್ಜ್ ಮಾಡ್ತಾರೆ ಒಂದು ಫುಲ್ ಅಂದರೆ ಫುಡ್ಡಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಗೈಸ್ ಫುಡ್ಡೆಲ್ಲ ನಾನು ಏನು ಕಮ್ಮಿ ಇಲ್ಲ ಫುಲ್ಲು ನೀವು ಅನ್ಲಿಮಿಟೆಡ್ ತಿನ್ಬೋದು ಫುಡ್ಡೆಲ್ಲ ಬಂದುಬಿಟ್ಟು ಅವ್ರು ಹೇಳೋ ಟೈಮಿಂಗ್ಸ್ಗೆ ನೀವೇ ನೋಡಿರ್ಬೋದು ನಾನು ಅಷ್ಟು ಏನೋ ಅದರಲ್ಲಿ ಇಲ್ಲಿ ಬಂದುಬಿಟ್ಟು ಆಡಿರೋದೆಲ್ಲ ಏನೂ ಇರಲ್ಲ ಇದರಲ್ಲಿ ನೋಡೋಣ ಏನು ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಡೇ 2ದಲ್ಲಿ ನೋಡೋಣ ಎಕ್ಸಾಕ್ಟಾಗಿ ಬಂದ್ಬಿಟ್ಟು ಟೈಮು 12:09 ಆಗಿದೆ 12:09ಗೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಟೆಂಟ್ ಹತ್ರ ಎದ್ದೋಳು ಬಂದ್ಬಿಟ್ಟು ದೆವ್ವ ಕಾಣಿಸ್ತೈತೆ ಅಂತ ಹೇಳ್ತಾರೆ ಯಾವ ದೆವ್ವನೋ ಏನೋ ಗೊತ್ತಾಗ್ತಾ ಇಲ್ಲ ನಿದ್ದೆ ಕೆಡಿಸ್ಬಿಟ್ಬಿಟ್ರು ಅಲ್ಲಿ ಕಾಣಿಸ್ತು ಯಾರಿಗೂ ಏನೋ ಕಾಣಿಸ್ತು ಅಂತ ಹೇಳ್ಬಿಟ್ಟು ಅವ್ನು ಫುಲ್ ಭಯ ಪಟ್ಕೊಂಡ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ 12 ಗಂಟೆಗೆ ಎದ್ದೋಲ್ಸ್ಬಿಟ್ಬಿಟ್ಟಿದ್ದಾರೆ ಸೊ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಡೇ 2 ಸೊ ಡೇ 2 ಬಂದ್ಬಿಟ್ಟು ಎದ್ದ ತಕ್ಷಣ ಒಂದು ಲೆಸ್ ಸೀನ್ರಿ ನೋಡೋಕೆ ಸಿಗುತ್ತೆ ನಿಮಗೆ ಟೆಂಟ್ ಸ್ಟೇ ಎಲ್ಲ ಒಂಥರ ಚೆನ್ನಾಗಿದೆ ಆವಾಗಲೇ ಸ್ಕೌಟ್ಸ್ ಎಲ್ಲ ಹೇಳ್ತಾ ಇದ್ನಲ್ಲ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಟೆಂಟಲ್ಲಿ ಹಂಗೆ ಇದೇ ಥರ ಇರುತ್ತೆ ಕ್ಯಾಂಪಲ್ಲಿ ಹೋಗಿದ ತಕ್ಷಣ ಅವಾಗ ಒಂದು ಸೆಕೆಂಡ್ ಟೈಮ್ ತಿರ್ಗಾ ಟೆಂಟಲ್ಲಿ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಸರಿನಾ ಇದಕ್ಕೆಲ್ಲ ನೀವು ಕೊಟ್ಟು ಬರ್ಬೋದು ನಾನು ಟ್ರೈ ಮಾಡಿ ಈ ಥರದೆಲ್ಲ ಯಾವಾಗಾದರೂ ಫ್ರೀ ಇದ್ದಾಗ ಒಂದು ಕಿತಾಬ್ ಬನ್ನಿ ರಿಸಾರ್ಟ್ಗೆ ಬಂದುಬಿಟ್ಟು ಒಂದು ದಿವಸ ಫ್ರೆಂಡ್ಸ್ ಇದೆಲ್ಲ ಇದ್ದು ಟೈಮ್ ಸ್ಪೆಂಡ್ ಮಾಡಿ ನೋಡಿ ಗೈಸ್ ರಿಸಾರ್ಟ್ ವ್ಯೂ ನೋಡಿ ತೋರಿಸ್ತೀನಿ ನಿಮ್ಗೆ ಇವಾಗ ಇಲ್ಲಿಂದ ಈ ಸೈಡ್ದೇನು ಅಷ್ಟು ಕಾಣಿಸಲ್ಲ ಇಲ್ಲಿ ಬಂದುಬಿಟ್ಟು ಕೆಫೆಟೇರಿಯಾ ಇದು ಫುಲ್ಲು ಇಲ್ಲಿ ಈ ಶೆಡ್ ಏನು ನೋಡ್ತಾ ಇದ್ದೀರಾ ಇದು ಕೆಫೆಟೇರಿಯಾನೇ ಮತ್ತು ಅಲ್ಲೇನು ರೂಮ್ಸ್ ಕಾಣಿಸ್ತೈತೋ ಅದು ಬಂದುಬಿಟ್ಟು ರೂಮ್ಸು ನಾವು ಟೆಂಟ್ಸ್ ಇಸ್ಕೊಂಡ್ರಿ ಸೊ ಈ ಸೈಡ್ ಬಂದುಬಿಟ್ಟು ಟೆಂಟ್ ಸ್ಟೇ ಈ ಸೈಡು ಮತ್ತು ಈ ಸೈಡ್ ಫುಲ್ಲು ಬ್ಯಾಕೆಲ್ಲ ತಿರ್ಗ ಏನಂತ ಗೊತ್ತಿಲ್ಲ ಇಲ್ಲಿ ಒಂದೇ ಟವರ್ ಐತೆ ಇಲ್ಲಿ ಸಿಗ್ನಲ್ ಎಲ್ಲ ಚೆನ್ನಾಗಿ ಸಿಗ್ತೈತೆ ಆದರೆ ಮತ್ತು ಪರವಾಗಿಲ್ಲ 4 ಸೈಡ್ಸ್ ಎಲ್ಲ ಕ್ಲೀನಾಗಿ ಯೂಸ್ ಮಾಡಿದ್ದಾರೆ ಇನ್ನು ಸ್ವಲ್ಪ ಆ್ಯಕ್ಟಿವಿಟೀಸ್ ಇವತ್ತಿದೆ ಮಾಡಿ ಮುಗಿಸ್ಕೊಂಡ್ಬಿಟ್ಟು ಹೊರಡೋದು ಇಲ್ಲಿಂದ ಬೆಳಗ್ಗೆ ಎದ್ಬಿಟ್ಟು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ರಿ ಬ್ರೇಕ್ಫಾಸ್ಟ್ಗೂ ಅಷ್ಟೇ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕ್ಕಿದ್ರು ಯಾವುದು
RRR ಫಿಲ್ಮಲ್ಲಿ ಎಲ್ಲಿ ಹತ್ರ ಆಯ್ತಪ್ಪ ಇದು. ಹಾರಿಜಾಂಟಲ್. ಇಟ್ಕೊಳ್ಳಂಗಿಲ್ಲ, ಟೈಮ್ ಇದೆ ಇನ್ನ. ಅವ್ ಮೂಜಲೆ ಕಾಲಿಸ್ತಾನ. ಸೊ ಗೇಮ್ ಆಡಿ ಬಂದು ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ಕೊಂಡು ಸೊ ಬಾಡಿ ಎಲ್ಲ ಫ್ರೀ ಮಾಡ್ಕೊಂಡು ಅದು ಮುಗಿಯುತ್ತೆ. ಸಕ್ಸಸ್ಫುಲ್ ಗೈಸ್. ಕೇಕ್ ಬಂದ್ಬಿಟ್ಟು ಅವರು ರೀಫಂಡ್ ಮಾಡಿ ಅಂತ ಹೇಳಿದಕ್ಕೆ ಅವ್ರು ಫುಲ್ ಅಮೌಂಟ್ ರೀಫಂಡ್ ಮಾಡೋಕ್ಕಾಗಲ್ಲ, ಕೇಕ್ ದಾದಾಗೋಯ್ತು ಅಂತ ಹೇಳ್ಬಿಟ್ಟು ಅದ್ರಲ್ಲಿ 40% ರೀಫಂಡ್ ಮಾಡಿದ್ರು. ಏನು 1000 ಚೇಂಜ್ ಕಿತ್ನಾ ದಿಯಾ ಉಸ್ಕೋ 1200 ಕೊಟ್ಟರೆ 400 ರೂಪಾಯಿ ಕೊಟ್ಟವ್ರೆ. ಆ 400 ರೂಪಾಯಿ ಕೊಟ್ಟು ನಾವು ಕಾಸು ಇಸ್ಕೊಂಡಿಲ್ಲ. ಯಾವುದೋ ಒಂದು ಆಕ್ಟಿವಿಟೀಸ್ ನೀವು ನೋಡಿರ್ಬೋದು ವಾಟರ್ ಬಾಲಲ್ಲಿ, ಅದರಲ್ಲೇ ಆಡ್ಬಿಟ್ಟು ಅದರಲ್ಲೇ ಮುಗಿಸ್ಬಿಟ್ರೆ ಅದನ್ನು ಕೂಡ. ಸೊ ಹಿಂಗಿರುತ್ತೆ. ನೋಡೋಣ ಈಗ ವ್ಲಾಗ್ ಇಷ್ಟೇ, ಮೋಸ್ಟ್ಲಿ ಏನೂ ಇಲ್ಲ. ಇಲ್ಲಿ ತೋರಿಸೋದು ಕೂಡ 20+ ಆಕ್ಟಿವಿಟೀಸ್ ಅಂತ ಹೇಳಿದ್ರು, ಅಷ್ಟೆಲ್ಲ ಏನೂ ಇಲ್ಲ. ಯಾವ್ದು ಇಲ್ಲಿಗೆ ಬರ್ತೀನಿ ಅಂತ ದಯವಿಟ್ಟು ಇಲ್ಲಿ ಬ್ರೋ ಒನ್ ಮೋರ್ ರೆಸಾರ್ಟ್ ಯು ಟೋಲ್ಡ್ ದಟ್ ರೆಸಾರ್ಟ್ ಯು ರೆಕಮೆಂಡ್, ವಿಚ್ ಇಸ್ ದಟ್? That's for Mango Mist Resort. Mango Mist. ಎಲ್ಲಿ ಬರೋದು ಅದು? ಅಲ್ಲಿ ಬನ್ನರ್ಘಟ್ಟ ರೋಡ್. ಸೊ ಗೈಸ್ ಅವ್ರು ಬಂದ್ಬಿಟ್ಟು ಹೋಗಿದಾರ, ಚೆನ್ನಾಗೈತಂತೆ. ಇದಕ್ಕಿಂತ ಚೆನ್ನಾಗೈತಾ ಬ್ರೋ ಅದು? ಇದಕ್ಕಿಂತ ಚೆನ್ನಾಗಿದೆ. ಪ್ರೈಸ್ ಅಂದ್ರೆ ಸ್ವಲ್ಪ ಜಾಸ್ತಿನೇ ಈ ಕಡೆ, ಅಂದ್ರೆ ಎಂಜಾಯ್ ಮಾಡ್ಕೊಬೋದು. ಸೊ ಗೈಸ್ ಅಲ್ಲಿ ನೋಡಿ. ಸೊ ಆಗಿದ್ರೆ ಒಂದ್ ದಿವಸ ಅಲ್ಲಿಗೂ ಹೋಗಿ ನೋಡೋಣ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಲವ್ ಯು ಆಲ್. ಅಷ್ಟೇ.